ಕರ್ನಾಟಕ ಬಿಜೆಪಿ ಕರ್ನಾಟಕದ 7 ಕೋಟಿ ಕನ್ನಡಿಗರು ಇದನ್ನ ನಾವು ಖಂಡಿಸ್ತಾ ಇದ್ದೀರಿ. ಇದು ನಮಗೆಲ್ಲರಿಗೂ ಒಂದು ದುಃಖದ ದಿನ. ಪ್ರಧಾನಿ ನರೇಂದ್ರ ಮೋದಿಯವರು ಕಾಶ್ಮೀರವನ್ನ 370 ಆರ್ಟಿಕಲ್ ಅನ್ನ ತೆಗೆಯುವ ಮುಖಾಂತರ ಅಲ್ಲಿ ಶಾಂತಿಯನ್ನ ನೆಲೆಸಿ ಅಲ್ಲಿನ ವ್ಯಾಪಾರ ಚಟುವಟಿಕೆ, ಟೂರಿಸಂ ಇವಕ್ಕೆಲ್ಲದಕ್ಕೂ ಕೂಡ ಉತ್ತೇಜನ ಕೊಟ್ಟಿದ್ರು. ನಾನು ಕೂಡ ಅಲ್ಲಿ PSC ಚೇರ್ಮನ್ ಇದ್ದಾಗ 10 ದಿನಗಳ ಕಾಲ ನಾನು ಹೋಗಿದ್ದೆ, ಕಳೆದ ಎರಡು ವರ್ಷದ ಹಿಂದೆ. ಆ ಸಂದರ್ಭದಲ್ಲಿ ವ್ಯಾಪಾರ ವಹಿವಾಟು ಎಲ್ಲ ಕೂಡ ಬಹಳ ಒಳ್ಳೆ ರೀತಿ ಶಾಂತಿಯಿಂದ ಇತ್ತು. ಬಹುಸಂಖ್ಯಾತರು ಅಲ್ಲಿ ಮುಸ್ಲಿಮರು, ಆದರೂ ಕೂಡ ಅವರೆಲ್ಲರೂ ಕೂಡ ಸಂತೋಷದಿಂದ ಪ್ರತಿದಿನನೂ ಕೂಡ ನಮಗೆ ಅನ್ನಕ್ಕೂ ಊಟಕ್ಕೂ ಕಷ್ಟ ಇತ್ತು. ಇವತ್ತು ಪ್ರತಿದಿನ ನಾವು 10,000 ರೂಪಾಯಿ ಸಂಪಾದನೆ ಮಾಡ್ತೀರಿ. ಬೋಟ್ ಒಂದರಲ್ಲೇ ನಾವು ಎವ್ರಿ ಡೇ 10,000 rupees ಸಂಪಾದನೆ ಮಾಡ್ತೀರಿ. ಅಲ್ಲಿರುವಂತ ಕಾಶ್ಮೀರಿ ಶಾಲು ಇರ್ಬೋದು, ಇವೆಲ್ಲ ಕೂಡ ವಿಶ್ವ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಆಗಿತ್ತು. ಈಗ ಇದರಿಂದ ಪಾಕಿಸ್ತಾನ ಪ್ರೇರಿತವಾದಂತ ಭಯೋತ್ಪಾದನಾ ಸಂಘಟನೆ ಇವತ್ತು 28 ಹಿಂದೂಗಳನ್ನ, ಸುಮಾರು 20ಕ್ಕೂ ಹೆಚ್ಚು ಹಿಂದೂ ಜನಗಳನ್ನ ಹಲ್ಲೆ ಆಗಿರ್ತಕ್ಕಂಥದ್ದು, 28 ಜನ ಮೃತರಾಗಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ. ಇಡೀ ದೇಶ, ಅವರ ಕುಟುಂಬದ ಜೊತೆ ನಾವೆಲ್ಲರೂ ಕೂಡ ಇದ್ದೀರಿ. ಈ ಸಂದರ್ಭದಲ್ಲಿ ಅಲ್ಲಿ ಅಭಿವೃದ್ಧಿ ಬೇಡ ಅಂತೇಳಿ, ಅಭಿವೃದ್ಧಿ ಬೇಡ ಅನ್ನೋದನ್ನ ವಿಶ್ವಕ್ಕೆ ತೋರಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಪಾಪರಾಗಿರ್ತಕ್ಕಂಥ ಪಾಕಿಸ್ತಾನ ಇವತ್ತು ಈ ಕೃತ್ಯವನ್ನ ಮಾಡಿದೆ. ಅಲ್ಲಿ ವಿಶೇಷವಾಗಿ ಪ್ರವಾಸೋದ್ಯಮದ ಒಂದು ತವರೂರ್ ತರ, ಅದು ಇಡೀ ಭಾರತಕ್ಕೆ ಒಂದು ಮಿನಿ ಸ್ವಿಟ್ಜರ್ಲ್ಯಾಂಡ್ ತರ ಅಂತ ಹೇಳ್ತಾರೆ. ಅಲ್ಲಿ ಬರೋದ್ರಿಂದ ಕೋಟ್ಯಾಂತರ ರೂಪಾಯಿ ಆ ಭಾಗದ ವಾಸ ಮಾಡ್ತಕ್ಕಂಥ ಜನಗಳಿಗೆ ಅಭಿವೃದ್ಧಿಗೆ ಬಹಳ ಪೂರಕವಾಗಿತ್ತು. ಈಗ ತಾನೇ ನರೇಂದ್ರ ಮೋದಿಯವರು ಅಲ್ಲಿ ಸಾವಿರಾರು ಕೋಟಿ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆಯನ್ನ ಮಾಡಿದ್ರು. ಬಹಳ ಶಾಂತಿಯಿಂದ ಇತ್ತು. ಇದನ್ನ ಸಹಿಸಲಾರದೆ ಇವತ್ತು ಅಲ್ಲಿ ಉಗ್ರಗಾಮಿ, ಪಾಕಿಸ್ತಾನ ಪ್ರೇರಿತ ಉಗ್ರಗಾಮಿಗಳು ಅಲ್ಲಿ ಬಂದಂತ ಪ್ರವಾಸಿಗರನ್ನ, ನಮ್ಮ ಕರ್ನಾಟಕದವರು ಬಹಳ ಜನ ಹೋಗಿದ್ದಾರೆ ಅಲ್ಲಿ ಕರ್ನಾಟಕ. ಅದರಲ್ಲಿ ಮತ್ತಿಕೆರೆಯಲ್ಲಿ ಭರತ್ ಭೂಷಣ್, ಮಂಜುನಾಥ್ ಅವರು ತೀರ್ಕೊಂಡಿರುವಂತದ್ದು ಬಹಳ ದುಃಖಕರವಾದಂತ ವಿಚಾರ. ಈಗಾಗಲೇ ನಾನು ನಿನ್ನೆ ನನಗೆ ಘಟನೆ ತಿಳಿದ ತಕ್ಷಣ ನಮ್ಮ ತೇಜಸ್ವಿ ಸೂರ್ಯ, ನಮ್ಮ ಲೋಕಸಭಾ ಸದಸ್ಯರು, ಅವರಿಗೆ ಫೋನ್ ಮಾಡಿದೆ. ಅವರು ಕೂಡ ಕಾಶ್ಮೀರದಲ್ಲಿ ಇದ್ದಾರೆ, PSC ಕಮಿಟಿ ನಿಯೋಗದಲ್ಲಿ ಅವರಿದ್ದಾರೆ. ಈ ಘಟನೆ ಆದಂತ 5-6 ಕಿಲೋಮೀಟರ್ ದೂರದಲ್ಲಿ ಅವರು ಇದ್ದಾರೆ. ನಾನು ಕೂಡಲೇ ಫೋನ್ ಮಾಡಿ ಅವರಿಗೆ ಅಲ್ಲಿ ನಮ್ಮ ಕನ್ನಡಿಗರು ಯಾರ್ಯಾರಿಗೆ ಏನೇನು ಸಮಸ್ಯೆ ಆಗಿದೆ ಅಂತ ಹೇಳಿದ್ರು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ನನಗೆ ಫೋನ್ ನಂಬರ್ ಕಳಿಸಿ ಅಂದ್ರು. ನಾನು ಇಮಿಡಿಯೇಟ್ ಆಗಿ ನಮ್ಮ ಶಿವಮೊಗ್ಗದ MLAಗೆ ಫೋನ್ ಮಾಡಿ ಬದುಕಿರ್ತಕ್ಕಂಥ ಅಲ್ಲಿ ನಮ್ಮ ಕನ್ನಡಿಗರಿಗೆ ಅವ್ರ ಫೋನ್ ನಂಬರ್ ಕೊಟ್ಟು ಅವ್ರ ಜೊತೆ ಮಾತಾಡಿಸಿ ಅವರಿಗೆ ಸಾಂತ್ವನ ಹೇಳಿರೋದು, ಮತ್ತೆ ಅಲ್ಲಿ ಏನ್ ಸಹಾಯ ಬೇಕಾದ್ರೂ ಮಾಡ್ತೀನಿ ಅಂತ ನಮ್ಮ ತೇಜಸ್ವಿ ಸೂರ್ಯ ಹೇಳಿದ್ರೆ. ಆದ್ರೆ ನಾನು ಈಗ ನಮ್ಮನ್ನ ಅಲ್ಲಿ ಹೋಗಕ್ಕೆ ಬಿಡ್ತಾ ಇಲ್ಲ, ಆದ್ರೆ ನಾನು ಅಲ್ಲಿಗೆ ಹೋಗ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಕೂಡಲೇ ನಾವು ರಿಯಾಕ್ಟ್ ಮಾಡುವಂತ ವ್ಯವಸ್ಥೆಯನ್ನ ನಾವು ಮಾಡಿದಿರಿ. ಇದೆಲ್ಲ ನೋಡ್ತಾ ಇದ್ರೆ ಈ ಭಯೋತ್ಪಾದಕರ ಕೃತ್ಯ ಬಂದಾಗ ಅಲ್ಲಿ ನೀವು ಹಿಂದೂಗಳ ಅಂತೇಳಿ ಹಿಂದೂಗಳನ್ನೇ ಹುಡುಕಿ ಹೊಡೆದಿದ್ದಾರೆ. ಅಲ್ಲಿ ಮುಸ್ಲಿಮರು ಇದ್ರು, ವ್ಯಾಪಾರ ಮಾಡೋರಂತ ಮುಸ್ಲಿಮರು, ಅವ್ರನ್ಯಾರನ್ನೂ ಮುಟ್ಟಿಲ್ಲ. ಹಿಂದೂ ಅನ್ನೋ ಒಂದೇ ಒಂದು ಪದ ಹುಡುಕಿ ಆ ಹಿಂದೂಗಳ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಇದು ಸ್ಪಷ್ಟವಾಗಿ ಚಿತಾವಣಿ ಇದ್ದೇ ಇದೆ. ಲೋಕಲ್ ಅಲ್ಲಿ ಅವ್ರಿಗೆ ಬೆಂಬಲ ಕೊಟ್ಟಿರುವಂತದ್ದು ಇದೆ. ಈ ತರ ಸ್ಲೀಪಿಂಗ್ ಸೆಲ್ಸ್ ನಮ್ಮ ಕರ್ನಾಟಕದಲ್ಲೂ ಸ್ಲೀಪರ್ ಸೆಲ್ಸ್ ಬಹಳ ಇದೆ. ಬಾಂಗ್ಲಾದೇಶದಿಂದ ಬಂದಿರೋರು, ಪಾಕಿಸ್ತಾನದಿಂದ ಬಂದಿರೋರು, ನಮ್ಮ ಬೆಂಗಳೂರಲ್ಲೂ ಇದೆ.
ಅವ್ರಿಗೆ ಬಂದ ತಕ್ಷಣ ಅವ್ರಿಗೆ ಬಿರಿಯಾನಿ ಕೊಟ್ಟು ಅವ್ರಿಗೆ ವೋಟರ್ ಲಿಸ್ಟು, ಆಧಾರ್ ಕಾರ್ಡು ಇವೆಲ್ಲ ಮಾಡಿಕೊಡುವಂತ ದೊಡ್ಡ ದಂಧೆನೇ ಇದೆ. ಇದಾಗಲೇ ವಿಧಾನಸಭೆಯಲ್ಲೂ ನಾವು ಪ್ರಸ್ತಾವ ಮಾಡಿದಿರಿ ಇದನ್ನ ನಾವು ಎಚ್ಚರಿಕೆ ಗಂಟೆ ಇಲ್ಲಿ.